ವೆಲ್ಕಮ್ ಟು ಜ್ಞಾನೋದಯ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಮಾಡುತ್ತಿರುವಂತಹ ಕಂಟೆಂಟ್ ಯಾವುದೇ ರೀತಿಯ ಕಮರ್ಷಿಯಲ್ ಅಡ್ವರ್ಟೈಸಿಂಗ್ ಆಗಲಿ ಅಥವಾ ಯಾವುದೇ ರೀತಿಯ ಗ್ಯಾಮ್ಲಿಂಗ್ ಅಥವಾ ಬೆಟ್ಟಿಂಗ್ಗೆ ಉಪಯೋಗಿಸಿಕೊಳ್ಳಲು ಅವಕಾಶವಿರುವುದಿಲ್ಲ. ಆ ರೀತಿ ಉಪಯೋಗಿಸಿಕೊಂಡರೆ ಅದಕ್ಕೆ ನಾವು ಜವಾಬ್ದಾರರಾಗಿರುವುದಿಲ್ಲ. ನಮಸ್ಕಾರ, ಜ್ಞಾನೋದಯ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ತಮ್ಮೆಲ್ಲರಿಗೂ ಜಸ್ಟ್ ಪ್ರೇರಿಟ್ ಕಂಟೆಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ನಡೆದಿದ್ದಂತಹ ಮ್ಯಾಚ್ ರಿಸಲ್ಟ್ಸ್ನ ನೋಡಿ ಇವತ್ತಿನ ಮ್ಯಾಚ್ಗೆ ಬರೋಣ. ನಿನ್ನೆ ನಡೆದಿತ್ತು ಮೊದಲನೇ ಮ್ಯಾಚ್ ಲಕ್ನೋ ಸೂಪರ್ ಜಾಯಿಂಟ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಈ ಪಂದ್ಯದಲ್ಲಿ ಪ್ರಿಡಿಕ್ಷನ್ ಆಗಿತ್ತು ಯಾವ ತಂಡದವರು ಅತಿ ಹೆಚ್ಚು ಡಾಟ್ ಬಾಲ್ಸ್ ಆಡ್ತಾರೆ ಅನ್ನೋದು. ಈ ಪ್ರಿಡಿಕ್ಷನ್ಗೆ ಯಾರೆಲ್ಲ ಲಕ್ನೋ ಸೂಪರ್ ಜಾಯಿಂಟ್ಸ್ ಅಂತ ಪ್ರಿಡಿಕ್ಟ್ ಮಾಡಿದ್ರೆ ನಿಮ್ಮ ಪ್ರಿಡಿಕ್ಷನ್ ಸರಿಯಾಗಿರುತ್ತೆ. ಇನ್ನು ಎರಡನೇ ಮ್ಯಾಚ್ಗೆ ಬರೋದಾದರೆ ಎರಡನೇ ಮ್ಯಾಚ್ ನಡೆದಿತ್ತು ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಪಂದ್ಯದಲ್ಲಿ ಪ್ರಿಡಿಕ್ಷನ್ ಆಗಿತ್ತು ಮೊದಲು ಬ್ಯಾಟಿಂಗ್ ಆಡುವಂತಹ ತಂಡ ಎಷ್ಟು ರನ್ ಗಳಿಸುತ್ತೆ ಅನ್ನೋದು. ಈ ಒಂದು ಪ್ರಿಡಿಕ್ಷನ್ಗೆ ಯಾರೆಲ್ಲ 210 ಆ್ಯಂಡ್ ಎಬೋವ್ ಅಂತ ಪ್ರಿಡಿಕ್ಟ್ ಮಾಡಿದರೆ ನಿಮ್ಮ ಪ್ರಿಡಿಕ್ಷನ್ ಸರಿಯಾಗಿರುತ್ತೆ. ಇನ್ನು ಇವತ್ತಿನ ಮ್ಯಾಚ್ಗೆ ಬಂದ್ಬೋಣ. ಇವತ್ತು ನಡೀತಿದೆ ಎರಡು ಮ್ಯಾಚ್ಗಳು IPLನಲ್ಲಿ 28ನೇ ಹಾಗೂ 29ನೇ ಪಂದ್ಯ. ಇವತ್ತಿನ ಮೊದಲ ಪಂದ್ಯ ಯಾವುದು ಅಂತಂದರೆ ರಾಯಲ್ಸ್ ಕದನ ಅಂತಲೇ ಹೇಳ್ಬೋದು. ಸಾಯಂಕಾಲ 3:15 ಶುರುವಾಗ್ತದೆ ಈ ಪಂದ್ಯ. ಹಾಗಾಗಿ 3 ಗಂಟೆ ಒಳಗಾಗಿ ನೀವು ಜ್ಞಾನದಾಯ ಗುಂಪಿನಲ್ಲಿ ಪ್ರಿಡಿಕ್ಷನ್ ಮಾಡಬೇಕಾಗಿರುತ್ತೆ. ಈ ಪಂದ್ಯಕ್ಕೆ ಪ್ರಿಡಿಕ್ಷನ್ ಈ ರೀತಿ ಇದೆ. RCB ವರ್ಸಸ್ RR ಪಂದ್ಯದಲ್ಲಿ ಎಷ್ಟು ಜನ ಆಟಗಾರರು, ಎರಡೂ ತಂಡದಿಂದ ಸೇರಿ ಎಷ್ಟು ಜನ ಆಟಗಾರರು 200 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಟ್ರೈಕ್ ರೇಟ್ ಹೊಂದಿರುತ್ತಾರೆ ಅನ್ನೋದು ನಿಮ್ಮ ಪ್ರಿಡಿಕ್ಷನ್ನ ಕ್ವೆಶನ್ ಆಗಿರುತ್ತೆ. ನಿಮ್ಮ ಆಯ್ಕೆಗಳು ಆಪ್ಷನ್ A 0 to 1, ಆಪ್ಷನ್ B 2 to 3, ಆಪ್ಷನ್ C 4 to 5, ಆಪ್ಷನ್ D 6 to 7, ಆಪ್ಷನ್ E 8 ಆ್ಯಂಡ್ ಮೋರ್. ಇನ್ನು ಎರಡನೇ ಮ್ಯಾಚ್ಗೆ ಬಂದ್ಬಿಡೋಣ. ಎರಡನೇ ಮ್ಯಾಚ್ ನಡೀತಿದೆ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಇದು ನಡೀತಾ ಇರೋದು ಡೆಲ್ಲಿ ಕ್ರೀಡಾಂಗಣದಲ್ಲಿ. ಈ ಒಂದು ಮ್ಯಾಚ್ನ ಪ್ರಿಡಿಕ್ಷನ್ ಈ ರೀತಿ ಇದೆ. ಎರಡೂ ತಂಡದ ಪವರ್ ಪ್ಲೇಯಿಂದ ಸೇರಿ ಎಷ್ಟು ರನ್ ಬರಬಹುದು ಅಂತ ನೀವು ಪ್ರಿಡಿಕ್ಷನ್ ಮಾಡಬೇಕಾಗಿರುತ್ತೆ. ನಿಮ್ಮ ಆಯ್ಕೆಗಳು ಆಪ್ಷನ್ A less than 72, ಆಪ್ಷನ್ B 72 to 95, ಆಪ್ಷನ್ C 96 to 119, ಆಪ್ಷನ್ D 120 to 143, ಆಪ್ಷನ್ D 144 ಆ್ಯಂಡ್ ಎಬೋವ್. ನಿಮ್ಮ ಪ್ರಿಡಿಕ್ಷನ್ನ ಸಂಜೆ 7 ಗಂಟೆ ಒಳಗಾಗಿ ಜ್ಞಾನದಾಯ ಗುಂಪಿನಲ್ಲಿ ಬಂದು ತಿಳಿಸಬೇಕಾಗಿರುತ್ತೆ. ಧನ್ಯವಾದಗಳು. ಊರಿಗೆಲ್ಲ ಗೊತ್ತು RCB ಗತ್ತು.